Hello everyone, how are you all? Fine? So, Socrates ಗೊತ್ತಿದೆ ಅಲ್ಲ, ಅಥೆನ್ಸಿನ ಫಿಲಾಸಫರ್. ಹಿ ಈಸ್ ಅ ಗ್ರೇಟ್ ಪರ್ಸನಾಲಿಟಿ. ಆ್ಯಂಡ್ ಸಾಕ್ರೆಟಿಸ್ ಮಾಡಿದ ತುಂಬ ಒಳ್ಳೆಯ ಕೆಲಸ ಸಮಾಜಕ್ಕೆ, ತುಂಬ ಕೆಟ್ಟ ಕೆಲಸ ಅವರ ಜೀವನಕ್ಕೆ ಅಂತ ಹೇಳಿದರೆ, ನೋಡಿದ ವಿಷಯದ ಬಗ್ಗೆ, ಅವರ ಸಮಾಜದಲ್ಲಿ ಅಥೆನ್ಸಲ್ಲಿ ನಡೀತಾ ಇದ್ದ ವಿಷಯದ ಬಗ್ಗೆ ಅವರು ಕ್ವೆಶನ್ಗಳನ್ನು ಕೇಳ್ತಾ ಹೋಗ್ತಾರೆ. ಸೊ ಹಿ ಸ್ಟಾರ್ಟೆಡ್ ಟು ಆಸ್ಕ್ ದ ಕ್ವೆಶನ್ಸ್ ಅಬೌಟ್ ಮೊರಾಲಿಟಿ ಆಫ್ ದ ಪೀಪಲ್ ಆಫ್ ಅಥೆನ್ಸ್. ಆ್ಯಂಡ್ he was asked to die or to stop talking or questioning. So he got a big group of followers he got, and they were all youths who were started to think logically as Socrates was thinking. ಸಾಕ್ರೆಟೀಸ್ ಯಾವುದು ಪೇಪರ್ ಆಫ್ ಪೀಸಲ್ಲಿ ಬರೀಲೇ ಇಲ್ಲ, ಬುಕ್ಸನ್ನು ಬರೀಲೇ ಇಲ್ಲ. ಅವರ ಆಲೋಚನೆಗಳನ್ನೆಲ್ಲ ಬರೆದದ್ದು ಅವರ ಸ್ಟೂಡೆಂಟ್ಸ್ ಮತ್ತು ಯಾರು ಅವರನ್ನು ಫಾಲೋ ಮಾಡ್ತಾಯಿದ್ರು ಅವರು ಬರೆದಿದ್ದು ಅದನ್ನೆಲ್ಲ. ಸೊ ಅವರು ಜಸ್ಟ್ ಲೈಫನ್ನು ಲೀಡ್ ಮಾಡ್ತಾ ಹೋದರು, ಕ್ವೆಶನ್ಸನ್ನು ಕೇಳ್ತಾ ಹೋದರು, ನಡೀತಾ ಇದ್ದಿದ್ರ ಬಗ್ಗೆ ಅವರ ಡಿಸ್ಅಗ್ರಿಮೆಂಟ್ಸನ್ನು ಅವರು ಹೇಳ್ತಾ ಹೋದರು. ಆ್ಯಂಡ್ ಫೈನಲಿ ಅವರನ್ನು ಬಿಹೈಂಡ್ ದ ಬಾರ್ಸ್ ಹಾಕ್ತಾರೆ, ಜೈಲಲ್ಲಿ ಹಾಕ್ತಾರೆ. ಆ್ಯಂಡ್ ಅವರಿಗೆ ಡೆತ್ ಸೆಂಟೆನ್ಸ್ ಆಗುತ್ತೆ. ಡೆತ್ ಸೆಂಟೆನ್ಸಲ್ಲಿ ಅವರಿಗೆ ಹೆಮ್ಲಾಕ್ ವಿಷವನ್ನು ಕುಡಿಸಲಾಗತ್ತೆ. ಅವರಿಗೇನು ಯಾರು ಫೋರ್ಸಿಬಲಿ ಕುಡಿಸೋ ಥರ ಆಗಲ್ಲ, ಅವರು ಅದನ್ನು ಆರಾಮ್ಸೆ ಕುಡಿದು ಅವರ ಲೈಫನ್ನು ಅವರಿಗೆ ಎಂಡ್ ಮಾಡ್ತಾರೆ. ಓಕೆ, ಸೊ ತುಂಬ ಓದೋದಿದೆ ಸಾಕ್ರೆಟೀಸ್ ಬಗ್ಗೆ. ಆ್ಯಂಡ್ ಅದರ ಆಯಾಮಗಳೇ ಬೇರೆ ಬೇರೆ ಇರುತ್ತೆ. ಪ್ರತಿಯೊಂದು ಐಡಿಯಾಲಜಿಯ ಹಿಂದೆ ಸಾಕಷ್ಟು ಬುದ್ಧಿವಂತಿಕೆ ಜನ್ರೇಟ್ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಪುಸ್ತಕನ ಓದಿದ ನಂತರ ವ್ಯಕ್ತಿತ್ವ ವಿಕಸನ ಆಗುತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಮಾಡಿಫೈಡ್ ವರ್ಷನ್ ಆಫ್ ಪರ್ಸನಾಲಿಟಿಯನ್ನು ನಾವು ನೋಡ್ಬೋದು ಪ್ರತಿ ಸಿದ್ಧಾಂತವನ್ನು ಓದಿದ ನಂತರ. ಓಕೆ ದೆನ್, ಹ್ಯಾವ್ ಅ ಗ್ರೇಟ್ ಟೈಮ್. ಇಟ್ಸ್ ಸಾಕ್ರೆಟೀಸ್ ಡೇ.